ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಖೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಮತ್ತು RSS ವಿರುದ್ಧದ ವಾಗ್ದಾಳಿಯನ್ನ ಹಲವು ಆಯಾಮಗಳಲ್ಲಿ ತೆಗೆದುಕೊಂಡು ಹೋಗೋಕ್ಕೆ ಶುರು ಮಾಡಿದೆ. ಅಂದರೆ ಈ ಹಿಂದೆ ಕೇವಲ RSS ಅನ್ನ ನೋಂದಣಿ ಮಾಡಿ ಅನ್ನುವಂತಹ ವಿಚಾರದಲ್ಲೇ ಗೃಹ ಸಚಿವರಾಗಿರೋದ ಪ್ರಿಯಾಂಕ ಖರ್ಗೆ ಹಾಗೂ ಅವರ ಸಹೋದ್ಯೋಗಿಗಳು ಧ್ವನಿ ಎತ್ತಿದ್ರು. ಅದು ದೊಡ್ಡ ವಿಷಯವಾಗಿ ಮಾರ್ಪಟ್ಟು ರಾಜಕೀಯ ಅಲ್ಲೋಲ ಕಲ್ಲೋಲ ಹಾಗೂ ವಾದ ಪ್ರತಿವಾದಕ್ಕೂ ಕಾರಣ ಆಗಿತ್ತು. ಇದೀಗ ಹೊಸದಾಗಿ ಒಂದು ಮಾತುಗಳು ಇದಕ್ಕೆ ಸೇರ್ಪಡೆಯಾಗಿದೆ. ಅದು ಈ ಬಾರಿ ಕಾಂಗ್ರೆಸ್ ಟಾರ್ಗೆಟ್ ಮಾಡಿರುವಂಥದ್ದು ರಾಮ್ ಮಾಧವ್ ಅವರನ್ನು. ಅವರು RSSನ ಪ್ರಮುಖ ಹುದ್ದೆಯಲ್ಲಿರುವವರು ಹಾಗೂ BJP ಮತ್ತು RSS ನಡುವಿನ ಒಂದು ಸಂಘಟಕರಾಗಿ ಕೆಲಸ ಮಾಡಿದವರು. ಇನ್ನೂ ವಿಶೇಷ ಏನಂದರೆ, ಮುಂದಿನ GBA ಚುನಾವಣೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಏನು ಘೋಷಣೆ ಆದರೆ ನಡಿಬಹುದು, ಆ ಚುನಾವಣೆಯಲ್ಲಿ BJPಯ ಇನ್ಚಾರ್ಜ್ ಆಗಿ, ಅಂದರೆ BJPಯ ಚುನಾವಣೆಯ ನಿರ್ವಹಣೆಗಾರರಾಗಿ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಅವರು ಕರ್ನಾಟಕಕ್ಕೆ ಬಂದು ಸಭೆಯನ್ನು ಕೂಡ ನಡೆಸಿ ಹೋಗಿದ್ದಾರೆ. ಈ ಬಾರಿ ಅವರನ್ನೇ ಗುರಿಯಾಗಿಸಿಕೊಂಡು ಹೊಸದೊಂದು ಸ್ಫೋಟಕ ಹೇಳಿಕೆಯನ್ನು KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೊಟ್ಟಿದ್ದಾರೆ. ಇದು ಸಂಚಲನ ಮೂಡಿಸಿದೆ ಹಾಗೂ BJPಯ ರಾಷ್ಟ್ರೀಯತೆ ಮತ್ತು ಪಾಕಿಸ್ತಾನ ವಿರೋಧಿ ನಿಲುವುಗಳನ್ನು ಪ್ರಶ್ನಿಸುವ ರೀತಿಯಲ್ಲಿದೆ. ವೀಕ್ಷಕರಿಗೆ ಮೊದಲಾಗಿ ಹೇಳಿಕೆ ಏನೆಂಬುದನ್ನು ನಾನು ನಿಮಗೆ ಹೇಳಲೇಬೇಕು. ಆಪರೇಷನ್ ಸಿಂಧೂರ ನಡೆಯುವ ಮೊದಲು ರಾಮ್ ಮಾಧವ್ ಅವರು ಶ್ರೀಲಂಕಾದ ಕೊಲಂಬೋ ಹಾಗೂ ಬ್ರಿಟನ್ನ ಲಂಡನ್ನಲ್ಲಿ ಪಾಕಿಸ್ತಾನದ ISI ಕೆಲವು ಅಧಿಕಾರಿಗಳನ್ನು ಭೇಟಿಯಾಗಿದ್ದಾರೆ ಅನ್ನುವ ಮಾತುಗಳನ್ನು ಹೇಳಿದ್ದಾರೆ. ಇದು ಬಹಳ ಒಂದು ವಿಶೇಷ ಅನಿಸುವಂತಹ ಹೇಳಿಕೆ ಹಾಗೂ BJP ಪಕ್ಷದ ಸಂಘಟಕರಾಗಿರುವಂತಹ ರಾಮ್ ಮಾಧವ್ ಇವರನ್ನ ಪಾಕಿಸ್ತಾನದ ಅಧಿಕಾರಿಗಳನ್ನ ಭೇಟಿ ಮಾಡುವ ಅವಶ್ಯಕತೆ ಏನಿತ್ತು ಅನ್ನುವ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಅವರು ಕೇಳಿದ್ದಾರೆ. ಈ ಮೂಲಕ BK ಹರಿಪ್ರಸಾದ್ ಅವರು BJPಯ ಸೈದ್ಧಾಂತಿಕ ನಿಲುವು ಹಾಗೂ ಅವರ ಇನ್ನಿತರ ಕಾರ್ಯಚಟುವಟಿಕೆಗಳನ್ನ ಪ್ರಶ್ನೆ ಮಾಡಿದ್ದಾರೆ ಹಾಗೂ ನಿಮ್ಮ ಕಾರ್ಯಕ್ರಮಗಳು ನಮಗೆ ಗಮನಕ್ಕೆ ಬರ್ತವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ವೀಕ್ಷಕರು, ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು ಏನಂದ್ರೆ, BK ಹರಿಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಅದಕ್ಕೆ ಯಾವುದೇ ಸಾಕ್ಷಿಗಳನ್ನ ನೀಡಿಲ್ಲ. ಅಂದ್ರೆ ಚಿತ್ರ ಅಥವಾ ವಿಡಿಯೋದ ಸಾಕ್ಷಿ ನೀಡಿಲ್ಲ. ಮೋಸ್ಟ್ಲಿ ಅವ್ರ ಹತ್ರ ಇರಬಹುದು ಅಥವಾ ಒಂದು ಹೇಳಿಕೆಯನ್ನು ನೀಡಬೇಕನ್ನುವ ಉದ್ದೇಶಕ್ಕೆ ಅವರು ಕೊಟ್ರೆ ಅನ್ನುವಂಥದ್ದು ಭವಿಷ್ಯದಲ್ಲಿ ಗೊತ್ತಾಗಲಿದೆ. ಪ್ರಸ್ತುತ ನಾವು ನೋಡೋದಿದ್ರೆ ಇದಕ್ಕೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. BK ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಸಮ್ಮತಿಸಿ ತಾವು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. Is doing all these tricks just to hide other things like Guhalakshmi. They removed more than. Okay, I'm doing it. So what? Are my questions invalid? Which of my questions are not logical? Which of my questions are not logical? Which of my questions are anti-constitutional? Which are my questions against the law? What is their problem? Let them answer. No. Whatever they're saying, okay, I will surrender to whatever they're saying. Yes, I'm doing it to hide facts. I'm trying to deviate the issues. But answer my questions first. ಕರ್ನಾಟಕದಲ್ಲಿ ಪ್ರತಿಪಕ್ಷವಾಗಿರುವ BJP ನಾಯಕರು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿನ BJP ನಾಯಕರು ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಜೊತೆಗೆ ರಾಮ್ ಮಾಧವ್ ಅವರು RSSನ ಸಂಘಟಕ ಮತ್ತು ಚತುರ ವ್ಯಕ್ತಿ. ಹೀಗಾಗಿ ಅವರು ಕೂಡ ಇದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಮತ್ತು ಸ್ಪಂದನೆ ಮಾಡಿಲ್ಲ ಹಾಗೂ RSS ಸಂಘಟನೆ ಕೂಡ ಇದಕ್ಕೆ ಯಾವುದೇ ಉತ್ತರವನ್ನ ಇದುವರೆಗೆ ಕೊಟ್ಟಿಲ್ಲ. ಭವಿಷ್ಯದಲ್ಲಿ ಮೋಸ್ಟ್ಲಿ ಇದಕ್ಕೆ ಒಂದು ಸರಿಯಾದ ರೂಪದಲ್ಲಿ ಉತ್ತರ ಕೊಡಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಕಾಂಗ್ರೆಸ್ ಎತ್ತಿರುವಂತಹ ಈ ಪ್ರಶ್ನೆ ಮಾತ್ರ ಜನರಲ್ಲಿ ವಿಭಿನ್ನವಾದ ಆಲೋಚನೆಗಳನ್ನ ಹುಟ್ಟುಹಾಕಿದೆ. ವೀಕ್ಷಕರೇ, ಈಗ ನಾವು ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ರಾಮ್ ಮಾಧವ್ ಅವರನ್ನೇ ಗುರಿಯಾಗಿಸಿಕೊಂಡು ಯಾಕೆ ಈ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಗೊತ್ತಿಲ್ಲ. ನಾವು ಗಮನಿಸೋದಾದ್ರೆ 2018ರ ಸಂದರ್ಭದಲ್ಲಿ ವಿಧಾನಸಭೆಯ ಚುನಾವಣೆ ಆಗಿಲ್ಲ, ಅದಕ್ಕಿಂತ ಇಂದಿನ ಹಲವು ಕರ್ನಾಟಕದ ಚುನಾವಣೆಗಳಲ್ಲಿ ರಾಮ್ ಮಾಧವ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅಂದ್ರೆ BJPಯನ್ನು ಗೆಲ್ಲಿಸುವುದಾಗಲಿ, ನಾಯಕರನ್ನು ಸಂಘಟಿಸುವ ವಿಚಾರದಲ್ಲಾಗಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಅವರಿಗೆ ದೊಡ್ಡ ಮಾನ್ಯತೆನೇ ಕರ್ನಾಟಕದಲ್ಲಿ ಇದೆ. ಇದೇ ಒಂದು ಅನುಭವ ಮತ್ತು ಅವರ ಒಂದು ಚಾಕಚಕ್ಯತೆ ಹಿನ್ನೆಲೆಯಲ್ಲಿ ಮುಂದಿನ GBA ಚುನಾವಣೆಗೆ ಅವರನ್ನ ಇಲ್ಲಿನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ BJP ಹೈಕಮಾಂಡ್ ನಾಯಕರು. ರಾಮ್ ಮಾಧವ್ ಅವರು GBA ಇಲೆಕ್ಷನ್ ಉಸ್ತುವಾರಿಯಾದ ತಕ್ಷಣ ಅವರ ಒಂದು ಸಂಘಟನಾ ಬಲವನ್ನ ಗಮನಿಸಿದ ಕೂಡ ಅವರು ಇಲ್ಲಿ ಆಂತರಿಕವಾಗಿದ್ದಂತಹ ಕೆಲವು ಒಳಜಗಳಗಳನ್ನು, ಬೇಗುದಿಗಳನ್ನು ಶಮನ ಮಾಡಿ ಹೋಗಿದ್ದಾರೆ ಅನ್ನುವ ವರದಿಗಳು ಕೂಡ ಆ ಸಂದರ್ಭದಲ್ಲಿ ಆಗಿದ್ದು. ಹೀಗಾಗಿ ಮುಂದಿನ GBA ಚುನಾವಣೆಯನ್ನೇ ಆರಂಭಿಕ ಹಂತ ಎನ್ನುವ ನಿಟ್ಟಿನಲ್ಲಿ ರಾಮ್ ಮಾಧವ್ ಅವರನ್ನೇ ಗುರಿಯಾಗಿಸಿಕೊಂಡು BK ಹರಿಪ್ರಸಾದ್ ಅವರು ಹೇಳಿಕೆ ನೀಡಿದ್ದಾರೆ ಹಾಗೂ ಅದಕ್ಕೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಧ್ವನಿಗೂಡಿಸಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರೇ, ಇದು BK ಹರಿಪ್ರಸಾದ್ ಅವರ ಪ್ರಶ್ನೆಯ ಮರ್ಮವೇನು ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಇಲ್ಲಿ ಅಗತ್ಯ. ಯಾಕಂದ್ರೆ BK ಹರಿಪ್ರಸಾದ್ ಅವರು ಎತ್ತಿರುವ ಪ್ರಶ್ನೆ ಕೇವಲ ಪಾಕಿಸ್ತಾನದ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಅಲ್ಲ,
ರಾಮ್ ಮಾಧವ್ ಅವರು ಕೇಂದ್ರದ ಸಚಿವರು ಅಲ್ಲ, ಕೇಂದ್ರದಲ್ಲಿ ಯಾವುದೇ ಹುದ್ದೆಯನ್ನು ಹೊಂದಿಲ್ಲ ಅಥವಾ ಅಧಿಕಾರಿಯೂ ಅಲ್ಲ. IFS ಅಧಿಕಾರಿಗಳು ಅಂದ್ರೆ ಫಾರಿನ್ ಸರ್ವಿಸ್ ಅಧಿಕಾರಿಗಳಾಗಿದ್ರೆ ದೇಶದ ಅಧಿಕಾರಿಗಳ ಜೊತೆ ಮಾತನಾಡುವಂತದ್ರಲ್ಲಿ ಹಿನ್ನೆಲೆಯಲ್ಲಿ ಏನೋ ಇರ್ತದೆ, ಅಂದ್ರೆ ಅದರಲ್ಲಿ ಶಾಂತಿ ಮಾತುಕತೆ ಇರಬಹುದು, ಇನ್ಯಾವುದೋ ಸ್ಟ್ರಾಟಜಿನಾದ್ರೂ ಇರಬಹುದು. ರಾಮ್ ಮಾಧವ್ ಅವರಿಗೆ ಅಂಥದ್ದು ಯಾವುದೇ ಹುದ್ದೆನೂ ಇಲ್ಲ. ಜೊತೆಗೆ ಕೇವಲ ಅವರು RSSಗೆ ಸಂಬಂಧಪಟ್ಟವರು ಮತ್ತು BJPಯ ಸಂಘಟನಾಕಾರರಷ್ಟೇ. ಹೀಗಾಗಿ ಅವರು ಹೋಗಿ ಲಂಡನ್ ಅಥವಾ ಕೊಲಂಬೋದಲ್ಲಿ ISI ಅಧಿಕಾರಿಗಳ ಜೊತೆ ಗೌಪ್ಯವಾಗಿ ಸಭೆ ನಡೆಸುವುದರ ಹಿನ್ನೆಲೆ ಏನು ಎಂಬುದನ್ನೇ BK ಹರಿಪ್ರಸಾದ್ ಅವರು ಪ್ರಶ್ನಿಸಿದ್ದಾರೆ. ಇವರು ನಮ್ಮ ಇದಕ್ಕೆ GBAಗೆ ಇನ್ಚಾರ್ಜ್ ಅವರು ಕಾರ್ಪೊರೇಷನ್ ಎಲೆಕ್ಷನ್ಗೆ. ಬಹಳ ಸಂತೋಷ, ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ ಅಂತ, ಅವರು ಬಂದರೆ ಬಹಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ನಲ್ಲೆಲ್ಲ. GB ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಜೊತೆಗೆ ಈ ರೀತಿಯ ಒಂದು ನಿಲುವಿನಲ್ಲಿ ಏನೋ ಅಡಗಿದೆ ಮತ್ತು ಆಪರೇಷನ್ ಸಿಂಧೂರಕ್ಕೆ ಮೊದಲು ಅವರು ಭೇಟಿಯಾಗಿರುವುದರ ಹಿನ್ನೆಲೆಯಲ್ಲಿ ಏನೋ ಇದೆ ಅನ್ನುವಂತಹ ಅನುಮಾನವನ್ನು ಅವರು ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ವೀಕ್ಷಕರೇ, ಈ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಒಂದು ಲೆಕ್ಕಾಚಾರವನ್ನು ಕೂಡ ನಾವಿಲ್ಲಿ ವಿಮರ್ಶೆ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಿದೆ ಅಂದ್ರೆ RSS ವಿರುದ್ಧ ನೇರ ಜಗಳಕ್ಕಿಳಿದಂಗಿದೆ. ಅಂದ್ರೆ RSS ವಿರುದ್ಧದ ಆರೋಪಗಳಿಗೆ ಬೇರೆ ಬೇರೆ ಆಯಾಮಗಳನ್ನು ಕೊಡ್ತಾ ಇದೆ ಮತ್ತು ಅದನ್ನ ಹೋರಾಟವನ್ನ ಗಟ್ಟಿಗೊಳಿಸ್ತಿದೆ ಅಂತ ಹೇಳಬಹುದು. ನಾವು ಮೊದಲೇ ಹೇಳಿದಂಗೆ ಪ್ರಿಯಾಂಕ ಖರ್ಗೆ ಅವರು RSSನ ನೋಂದಣಿ ವಿಚಾರದಲ್ಲಿ ಅವರು ಹಿಂದೆ ಸಚಿವರಾಗಿದ್ದರು, ಅವರು ITBT ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಅದನ್ನ ಮುನ್ನೆಲೆಗೆ ತಂದು ಚರ್ಚೆಗೆ ತರುವಂತೆ ಮಾಡಿದ್ರು. ಆದ್ರೆ ಈಗ ಅವರು ಗೃಹ ಸಚಿವರು, ಅಂದ್ರೆ DK ಶಿವಕುಮಾರ್ ಅವರು CM ಸ್ಥಾನದಲ್ಲಿರುವ CM ಕ್ಯಾಬಿನೆಟ್ ಅಲ್ಲಿರುವ ಗೃಹ ಸಚಿವರಾಗಿದ್ದಾರೆ. ಆ ನಂತರದಲ್ಲಿ ಅವರು ಅದನ್ನ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆಯುವ ಮೂಲಕ ಆ ಚರ್ಚೆಯನ್ನು ಇನ್ನಷ್ಟು ಉಲ್ಬಣಗೊಳಿಸಿದ್ರು. ಆರೋಪಗಳು ನಡೆಯಿತು, ಅವರು ಉತ್ತರ ಕೊಟ್ಟರು. ಆ ನಂತರ ನಾವು ನೋಟಿಸ್ ಕೊಡ್ತೀವಿ, ಅವ್ರನ್ನ ಕರೆಸ್ತೀವಿ ಅನ್ನುವಂಥ ಮಾತುಗಳನ್ನ ದ ಫೆಡರಲ್ ಕರ್ನಾಟಕದ ಜೊತೆಗಿನ ಒಂದು ಇಂಟರ್ವ್ಯೂ ಕೂಡ ಅವರು ಹೇಳಿದ್ದಾರೆ. So we are out of politics. But for nation's good, we are doing everything. That is pakka. So Ram Janmabhoomi 370, these are not political issues. These are the questions of unity and integrity of a country, tradition of our people, identity. We work for that. And continuously so-and-so's are coming. There were so many hardships in India. We were ignored by the society. Our thought was not accepted. Nothing. We didn't have money. We didn't have any propaganda instrument. No government supported us. British government was stark against us. But still, so-and-so's carried on. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಏನ್ ಮಾಡ್ತಿದೆ ಅಂದ್ರೆ RSS ಮತ್ತು BJPಯ ವಿರುದ್ಧದ ಈ ಒಂದು ನಿಲುವಿದೆ, ಬಲಪಂಥೀಯ ನಿಲುವನ್ನ ಪದೇ ಪದೇ ಪ್ರಶ್ನಿಸುವ ಕೆಲಸ ಮಾಡ್ತಿದೆ. ಇದೇ ಸಂದರ್ಭದಲ್ಲಿ CM DK ಶಿವಕುಮಾರ್ ಮತ್ತು ಇನ್ನಿತರ ನಾಯಕರು ಒಂದು ಸಾಫ್ಟ್ ಹಿಂದುತ್ವದಂತಹ ಒಂದು ನಿಲುವುಗಳನ್ನು ತಳೆದು ಆ ಮೂಲಕ ಹಿಂದೂ ಮತದಾರರನ್ನು ಸೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ವೀಕ್ಷಕರು. ಹೀಗಾಗಿ ನಾವು ಇಲ್ಲಿ ಒಟ್ಟಾಗಿ ಗಮನಿಸಬೇಕಾದ್ದು ಏನಂದ್ರೆ RSS ಅನ್ನು ಒಂದು ಕಡೆ ಟೀಕಿಸುವ ಜೊತೆಗೆ ಮತ್ತೊಂದು ಕಡೆ ಸಾಫ್ಟ್ ಹಿಂದುತ್ವವನ್ನು ಬೆಳೆಸುವ ಮತ್ತು ಇನ್ನಿತರ ಒಂದು ಯೋಜನೆ ಮೂಲಕ ಕಾಂಗ್ರೆಸ್ ಒಂದು ಆಕ್ರಮಣಕಾರಿ ನೀತಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಖಚಿತಪಡಿಸಬಹುದು. ಜೊತೆಗೆ ಇದೊಂಥರ ಕ್ರಿಕೆಟಲ್ಲಿ ಆಲ್ರೌಂಡ್ ಆಟ ಇದ್ದಂಗೆ, ಅಂದ್ರೆ ಒಂದ್ ಕಡೆ ಒಬ್ಬ ಬೌಲಿಂಗ್ ಮಾಡಿದ್ರೆ ಬ್ಯಾಟಿಂಗಲ್ಲಿ ಎಕ್ಸ್ಪರ್ಟ್ ಇದ್ದ ರೀತಿಯಲ್ಲಿ ಇನ್ನೊಬ್ಬ ಫೀಲ್ಡಿಂಗಲ್ಲಿ ಎಕ್ಸ್ಪರ್ಟ್, ಈ ರೀತಿಯ ಒಂದು ಒಟ್ಟು ಸೇರಿ ಒಂದು ಹೋರಾಟ ಮಾಡ್ತಾರಲ್ಲ, ಆ ರೀತಿಯ ಆಲ್ರೌಂಡ್ ಹೋರಾಟವನ್ನ ಕಾಂಗ್ರೆಸ್ ಕೈಗೆತ್ತಿಕೊಂಡ ತರ ರೀತಿಯಲ್ಲಿ ನಮ್ಗೆ ಅನಿಸ್ತಾ ಇದೆ. ಇದಕ್ಕೆ ಮೂಲ ರಾಹುಲ್ ಗಾಂಧಿಯವರು ಇರಬಹುದು ಅನ್ಸುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿಯವರು RSSನ ನಿಲುವುಗಳನ್ನ ಪದೇ ಪದೇ ವಿರೋಧಿಸಿಕೊಂಡಲೇ ಬಂದಿದ್ದಾರೆ. ಜೊತೆಗೆ ಪಾರ್ಲಿಮೆಂಟ್ ಸೆಷನ್ ಅಲ್ಲೂ ಕೂಡ ಇದರ ಬಗ್ಗೆ ಆಕ್ಷೇಪಗಳನ್ನು ಎತ್ತಿದ್ದಾರೆ. RSSನ ಅಧಿಕಾರ ವ್ಯಾಪ್ತಿ ಮತ್ತು RSSನ ನಿಲುವು ಮತ್ತು RSSನ ಈ ನೋಂದಣಿ ಮತ್ತಿತರ ವಿಚಾರಗಳ ಬಗ್ಗೆ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹೀಗಾಗಿ ಹೈಕಮಾಂಡಿಗೆ ಗೊತ್ತಿದ್ದೆ BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ ಖರ್ಗೆ ಅವರನ್ನ RSS ವಿರೋಧ ಮಾತಾಡುವಂತೆ ಬಿಡುವಂಥದ್ದು ಮತ್ತು ಇನ್ನೆರಡು ನಾಯಕರು ಅದನ್ನು ಸಾಫ್ಟ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರುಗಳನ್ನ ಮತ್ತು ಜನರನ್ನ ಮತದಾರನ ಹತ್ತಿರಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬಹುದು ವೀಕ್ಷಕರು. RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ನೀಡಿದರು. ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ಯಾವತ್ತಿಗೂ ಶಾಶ್ವತವಾಗಿರುವ
ವೈರಿಗಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅದೇ ಮಾತನ್ನ ಉಲ್ಲೇಖಿಸಿ ಹರಿಪ್ರಸಾದ್ ಅವರು ಈ ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ಭಾಗವತ್ ಅವರು ಪಾಕಿಸ್ತಾನ ವೈರಿ ರಾಷ್ಟ್ರ ಅಲ್ಲ ಅನ್ನುವಂಥದ್ದನ್ನು ಘೋಷಿಸಿದ್ದು, ಈ ಕಡೆ ರಾಮ್ ಮಾಧವ್ ಅವರು ಅದಕ್ಕೆ ಪಾಕಿಸ್ತಾನಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನ ವಿದೇಶಗಳಲ್ಲಿ ಭೇಟಿ ಮಾಡುವಂಥದ್ದು ಒಂದು ರೀತಿಯ ಪೂರಕವಾಗಿರುವಂತಹ ಕ್ರಮ ಅಂತ ಅನಿಸ್ತಾ ಇದೆ. ಇಲ್ಲಿ ವಿರೋಧಾಭಾಸ ಏನಂದ್ರೆ ಒಂದು ರೀತಿ ಅಂದ್ರೆ ಬಿಜೆಪಿ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಒಂದು ರೀತಿಯ ಹೇಳಿಕೆಯನ್ನು ನೀಡಿದ್ರೆ, RSS ಮತ್ತು ಬಿಜೆಪಿ ನಾಯಕರು ತಮ್ಮ ಹಂತದಲ್ಲಿ ಬೇರೆ ನಿಲುವುಗಳನ್ನು ಹೊಂದಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ BK ಹರಿಪ್ರಸಾದ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಅವರು RSS ಮುಖಂಡರಾಗಿರುವಂಥ ಅಂದ್ರೆ ಅತ್ಯುನ್ನತ ನಾಯಕರಾಗಿರುವಂಥ ಮೋಹನ್ ಭಾಗವತ್ ಅವರ ನಿಲುವನ್ನು ಕೂಡ ಪ್ರಶ್ನಿಸುವ ಕೆಲಸವನ್ನ ಮಾಡಿದ್ದಾರೆ. ವೀಕ್ಷಕರೇ, ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಅಂತ 2 ವರ್ಷ ನನ್ನ ಹಿಂದೆ ಬಿಟ್ಬಿಟ್ಟಿದ್ರು. ಯಾವಾಗ ಇವರು ಪಾಕಿಸ್ತಾನ ಹೋಗಿ ಅಲ್ಲೋಗಿ ಬಿರಿಯಾನಿ ತಿಂದು ಬಂದ್ರು, ನನ್ನ ಸಹವಾಸ ಬಿಟ್ರು. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ ಲಂಡನ್ ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ. 4 ಜನ ಇವರು ನಮ್ಮ ರಾಮ್ ಮಾಧವ್ ಸಹ ಹೋಗಿ. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದೋ, ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ, ಅದು ಕೂಡ ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇವಾಗ DK ಶಿವಕುಮಾರ್ ಅವರ ಪಾತ್ರ ಏನು ಅಂದ್ರೆ CM ಆಗಿ ಈ ವಿಚಾರದಲ್ಲಿ ಏನಿರ್ಬೋದು ಅನ್ನೋಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕಂದ್ರೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಪ್ರಮುಖರಾಗಿರುವಂತಹ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಹೇಳಿಕೆಯನ್ನ ಪುಷ್ಟೀಕರಿಸಿದ್ದಾರೆ. ಜೊತೆಗೆ KPCC ಅಧ್ಯಕ್ಷರಿಗೂ ಅಷ್ಟೇ ದೊಡ್ಡ ಸಮಾನವಾದ ಸ್ಥಾನ ಈ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇದೆ. ಹೀಗಾಗಿ DK ಶಿವಕುಮಾರ್ ಕೂಡ ಈ ನಿಟ್ಟಲ್ಲಿ ಏನು ಮಾಡ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ DK ಶಿವಕುಮಾರ್ ಅವರು ಸೈದ್ಧಾಂತಿಕವಾಗಿ ಅಂದ್ರೆ RSS ಅನ್ನ ವಿರೋಧಿಸುವಂತಹ ಕೆಲಸವನ್ನು ಇದುವರೆಗೆ ಮಾಡಿಲ್ಲ. ಅವರು ಕಾಂಗ್ರೆಸ್ ಮತದಾರರು ಯಾರೋ ಇದಾರೋ ಅಂದ್ರೆ ಮುಸ್ಲಿಂ ಮತದಾರರು ಸೇರಿದಂತೆ ಇನ್ಯಾವುದೋ ತಳದ ಸಮುದಾಯದ ಮತದಾರರಿದೆ, ಅವರನ್ನ ಡಿಪೆಂಡ್ ಮಾಡೋಕ್ಕೆ ಹೋಗಿದ್ದಾರೆ ಹೊರತು ಇದುವರೆಗೆ RSS ಅನ್ನು ಟೀಕೆ ಮಾಡಿಲ್ಲ. ಜೊತೆಗೆ ವಿಧಾನಸಭಾ ಸೆಷನ್ ಅಲ್ಲಿ ಅವರು ಒಂದು ಬಾರಿ RSS ಗೀತೆಯನ್ನು ಕೂಡ ಆಡುವ ಮೂಲಕ ವಿವಾದ ಮತ್ತು ಸಂಚಲನ ಉಂಟು ಮಾಡಿದ್ರು. ಹೀಗಾಗಿ ಸೈದ್ಧಾಂತಿಕ ನಿಲುವಿನ ವಿಚಾರಕ್ಕೆ ಬಂದಾಗ CM DK ಶಿವಕುಮಾರ್ ಅವರ ನಿಲುವು ಏನು ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರಶ್ನಾರ್ಹ ಸಂಗತಿಯೇ. ಜೊತೆಗೆ ಮಾಜಿ CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಒಂದು ಬಲಪಂಥೀಯವಾದದ ಕಟು ಟೀಕೆಕಾರರು. ಆದರೆ ಅವರು ನೇರ ದಾಳಿ ಮಾಡಿದ್ದು ಕಮ್ಮಿ. ಬೇರೆ ವಿಚಾರಕ್ಕೆ ಬಂದಾಗ ಅಂದ್ರೆ ಸೈದ್ಧಾಂತಿಕವಾಗಿ ಬೇರೆ ಚರ್ಚೆಗಳು ಬಂದಾಗ ಆ ಸಂದರ್ಭದಲ್ಲಿ ಅದನ್ನು ಹಿಮ್ಮೆಟ್ಟಿಸಿದರೆ ಮತ್ತು ಪ್ರತಿಕ್ರಿಯೆ ಕೊಟ್ಟು ಅದನ್ನು ನಿಲ್ಲಿಸಿದರೆ ಹೊರತು ಈ ರೀತಿಯಾಗಿ ಒಂದು ಸಂಘಟಿತರಾಗಿ ಅಥವಾ ಯೋಜಿತ ರೂಪದಲ್ಲಿ ದಾಳಿ ಮಾಡಿದ್ದು ಕಮ್ಮಿ. ಅವರ ಹೇಳಿಕೆ ಕೂಡ, ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಅವರಿಗೆ ದೊಡ್ಡ ಪ್ರಾಮುಖ್ಯತೆ ಇದೆ, ಜೊತೆಗೆ ಪಕ್ಷದ ಕಾರ್ಯಕರ್ತರನ್ನು ಕಟ್ಟುವಲ್ಲಿ ಅವರಿಗೆ ದೊಡ್ಡ ಹೊಣೆಗಾರಿಕೆ ಇದೆ. ಅವರ ಒಂದು ನಿಲುವು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ವೀಕ್ಷಕರೇ, ಈಗ ಕೊನೆಯದಾಗಿ ನಾವು ನೋಡೋದಿದ್ರೆ ಬಿಜೆಪಿಯ ಪ್ರತಿಕ್ರಿಯೆ ಏನಿರ್ಬೋದು ಅಂತ. ಯಾಕಂದ್ರೆ ಬಿಜೆಪಿ ಪಾಕಿಸ್ತಾನ ಮತ್ತು ಇನ್ನಿತರ ವಿಚಾರ ಅಂದ್ರೆ ಪಾಕಿಸ್ತಾನದ ವೈರುಧ್ಯ ಮತ್ತು ಇನ್ನಿತರ ಇಸ್ಲಾಮಿಕ್ ಧೋರಣೆಗಳು ಅಂದ್ರೆ ಭಯೋತ್ಪಾದನೆ ಜೊತೆಗೆ ಬೇರೆ ವಿಚಾರಗಳಿಗೆ ಬಂದಾಗ ಅದನ್ನ ನೇರವಾಗಿ ಟೀಕೆ ಮಾಡುವಂಥದ್ದು ಮತ್ತು ಆ ಒಂದು ಕೃತ್ಯಗಳನ್ನು ಖಂಡಿಸುವಂಥ ಕೆಲಸ ಮಾಡ್ತಿದ್ರು. ಇವಾಗ ಸದ್ಯಕ್ಕೆ ಬಂದಿರೋ ಆರೋಪ ಏನಂದ್ರೆ ಪ್ರಮುಖ ನಾಯಕರಾಗಿರುವಂಥ ರಾಮ್ ಮಾಧವ್ ಅವರೇ ಪಾಕಿಸ್ತಾನದ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಯಾವ ವೇದಿಕೆಯಲ್ಲಿ ಆ ಒಂದು ಮಾತುಕತೆಗಳನ್ನು ಆಡಿದ್ದಾರೆ ಅನ್ನುವಂತಹ ಒಂದು ಉತ್ತರ ಕೂಡ ಜನರಿಗೆ ಅಥವಾ ಕಾಂಗ್ರೆಸ್ಗೆ ಕೊಡಲೇಬೇಕಾಗುತ್ತೆ ಬಿಜೆಪಿ. ಆ ಉತ್ತರ ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಯಾಕಂದ್ರೆ ದೇಶೀಯ ಮಟ್ಟದಲ್ಲಿ ಒಂದು ನೆರೆಯ ಪಾಕಿಸ್ತಾನವನ್ನು ನಾವು ಬಿಂಬಿಸುವಂಥದ್ದಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮೆರಡು ದೇಶಗಳ ನಡುವಿನ ಸಂಬಂಧವಾಗಲಿ ಭಿನ್ನ ಒಂದು ರೀತಿಯದ್ದೇ ಆಗಿರುತ್ತೆ. ಯಾಕಂದ್ರೆ ನಮ್ಮ ದೇಶ ಎಂದು ಪಾಕಿಸ್ತಾನ ವೈರಿ ರಾಷ್ಟ್ರ ಅಂತ ಇಲ್ಲಿ ಘೋಷಿಸಿಲ್ಲ. ನಮ್ಮಲ್ಲಿ ವ್ಯಾಪಾರ ಒಪ್ಪಂದಗಳು ಸಣ್ಣ ಮಟ್ಟದಲ್ಲಿ ನಡೀತಾನೆ ಇದೆ. ಹೀಗಾಗಿ ಈ ಒಂದು ಚರ್ಚೆ ಅಂದ್ರೆ ಅವ್ರು ಭೇಟಿ ಆಗಿದ್ರೆ ಅದು ಯಾಕೆ ಮತ್ತು ಇದರ ಉದ್ದೇಶ ಏನು ಅನ್ನುವಂಥದ್ದನ್ನು ಅವರು ತಿಳಿಸಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ವೀಕ್ಷಕರೇ, ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ ಒಂದು ವಿಭಿನ್ನ ರೀತಿಯ ಹೋರಾಟಕ್ಕೆ ಬಿಜೆಪಿ ವಿರುದ್ಧ ಮತ್ತು RSS ವಿರುದ್ಧ ಹೊರಟಂಗಿದೆ. ಒಂದು ಕಡೆ ಪ್ರಖರವಾದ ದಾಳಿಯನ್ನ ಮಾಡ್ತಿದ್ರೆ ಮತ್ತು ನಾನಾ ರೀತಿಯ ಆರೋಪಗಳನ್ನು ಮಾಡ್ತಿದ್ರೆ, ಇನ್ನೊಂದು ರೀತಿಯಲ್ಲಿ ಸೈದ್ಧಾಂತಿಕವಾಗಿ ಕೆಲವು ನಾಯಕರು ಸಾಫ್ಟ್ ಆಗಿರುವ ಮೂಲಕ ಅದನ್ನ ಬೇರೆ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ ಕೊಡುವ ಕೆಲಸಗಳನ್ನು ಮಾಡ್ತಾ ಇದೆ. ಈಗ ಒಟ್ಟಾರೆಯಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಹೋರಾಟ ಅಂದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಗುರಿಯಾಗಿಸಿಕೊಂಡು ಆಗಿದ್ದಿದ್ರೆ ಇದು ಮುಂದಿನ ಹಂತದಲ್ಲಿ ಯಾವ ರೀತಿಗೆ ತಲುಪುವುದು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಾರ್ಹ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ಮತ್ತೆ ನಾಳೆ ಇದೇ ರೀತಿಯ ಆಸಕ್ತಿಕರ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.